ನನ್ನ ಕಡೆಯಿಂದ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಒಂಚೂರು ವಿಸಲ್ಸ್ ಹೊಡಿರಪ್ಪ ಪ್ಲೀಸ್. ಆಮೇಲೆ ಅದು ಅದೇನದು, ಓ ವಾವ್, ಅಂಕಿತಾಗೆ ಬರ್ಲಿ ಚಪ್ಪಾಳೆ. ಈಗ ವೇಬಿ ಸರ್ ಅವಳು ಹಾಡು ಕೇಳಿ ನಮ್ಮೆಲ್ರಿಗೂ ಆಗ್ಬಿಟ್ಟಿದೆ. ಓ ಮೈ ಗಾಡ್, ಏನ್ ಇವಳು ರಾಕ್ಷಸಿನೇ ಇದು ಅಂಕಿತಾ ಕುಂಡು. ಅದು ಏನಮ್ಮ ನೀನು, ಬಾ 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 ಬಾ, ಯು ಹ್ಯಾವ್ ಟು ಬಿ ಬಾರ್ನ್ ವಿತ್ ದಿಸ್ ಟ್ಯಾಲೆಂಟ್. ಇದು ರಕ್ತದಲ್ಲಿ ಹುಟ್ಟದಾಗ್ಲೇ ಭಗವಂತ ಹಿಂಗಾಕ್ ಕಳಿಸ್ಬಿಟ್ಟವನ್. ಅಮ್ಮೋ ಸಂಗೀತ ನಿಂದ ಕಣ್ತಾಯಿ ಅನ್ಬಿಟ್ಟು ಇದೇ ರೀತಿ ನೀವು ಪಯಣ ಸಾಕ್ತಾ ಇರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವಿ ಪಿ ಸರ್. ಈಗ Oh my God. Outstanding performance here. Outstanding. You just rocked. You killed the song. Outstanding. ಬೇರೆ ಮಾತೇ ಇಲ್ಲ. ಇನ್ನೊಂದೇನಂದ್ರೆ ಅಂಕಿತಾ ಕೊಂಡವ್ರೆ, ನೀವು ಸ್ಪರ್ಧಿಯಾಗಿ ಇನ್ನೊಂದು ಕಡೆ ಇದ್ದೀರಾ. ಸುಪ್ರಿಯಾ ಅದ್ಭುತವಾಗಿ ಹಾಡಿದ್ರು. ಹಾಗೂರ್ಗಳು ಹೇಳಿದ್ರು ಸುಪ್ರಿಯಾ ಸಾಂಗ್ ಬ್ಯೂಟಿಫುಲ್ ಅಂತ. ಬಟ್ ಸ್ಟಿಲ್ ಒಂದು ಗೋಲ್ಡನ್ ಬೆಸರ್ ಮೇಲೆ ಕೈ ಹೋಗೋದನ್ನ ಹೋಲ್ಡ್ ಮಾಡಿದ್ದೀರಾ. ಯಾಕಂದರೆ ಅದು ನಿಮ್ಮ ಸಂಪಾದನೆ. ಈ ಕಡೆ ಅಂಕಿತಾ ಇದಾರಪ್ಪ ಸ್ವಲ್ಪ ನೋಡೋಣ ಅಂತ ಅನ್ಕೊಳ್ಳೋದೇ ಒಂದು ದೊಡ್ಡ ಸಂಪಾದನೆ. ಅದು ಯಾರು ಮಹಾಗುರುಗಳು ಅವ್ರ ಕಡೆಯಿಂದ ಅದೇ ಒಂದು ದೊಡ್ಡ ಕಾಂಪ್ಲಿಮೆಂಟ್. ಆ್ಯಂಡ್ ಆ ಭಯ ಆಯ್ತು ಏನು ಮಾಡ್ತಾಳೆ ಅಂತ, ಬಟ್ ಅದನ್ನ 100 times ಮೇಲೆ ತಗೊಂಡೋಗ್ಬಿಟ್ರಿ. ಯು ಚಿಂದಿ ಮಾಡಿಬಿಟ್ರಿ. ಔಟ್ಸ್ಟ್ಯಾಂಡಿಂಗ್, ಭಾಳ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ತುಂಬಾ ದಿನಗಳಾದ ನಂತರ ವೆಸ್ಟರ್ನ್ ಥೀಮ್ ಆಗಿರೋದ್ರಿಂದ ನಾನು MG ಮಹಾಗುರುಗಳೇ MG ನಾನು ಇನ್ಸ್ಪೈರ್ ಆಗ್ಬಿಟ್ಟೆ ವೆಸ್ಟರ್ನ್ ಇಂದ ಮಹಾಗುರುಗಳೇ. ಒಟ್ಟು 7 ಲೇಯರ್ ಇದೆ ನನಗೆ. ಯಾವ ಲೇಯರ್ ಕಿತ್ರೂ ಕನ್ನಡನೇ ಇರುತ್ತೆ ಒಳಗಡೆ. ಮಹಾಗುರುಗಳೇ ಸೂಪರ್. ನನಗೇನು ಖುಷಿ ಅಂದರೆ ಈ ಚಾಂಪಿಯನ್ಶಿಪ್ ಅಂತ ನಾವು ಕರೆದ್ವಲ್ಲ, ಇವತ್ತು ಚಾಂಪಿಯನ್ಶಿಪ್ಗೆ ಕಿರೀಟ ಇಡ್ತಾ ಇದೀವಿ ಕರೆಕ್ಟಾಗಿ ನಾವೀಗ. ಇಬ್ಬರದು ದೊಡ್ಡ ಪ್ರತಿಭೆ, ಎರಡನೇ ಮಾತಿಲ್ಲ. ಯಾಕೆಂದರೆ ಆಲ್ರೆಡಿ ಚಾಂಪಿಯನ್ಸ್ ಆಗಿದ್ದವರು ಇಲ್ಲಿ ಬಂದಿದ್ದೀರಿ. ಸುಪ್ರಿಯಾ ವಿದ್ಯೆ ಇಂಡೋ ವೆಸ್ಟರ್ನಿನ ಜಾನರ್ನಲ್ಲಿ ಅವಳದು ವಿದ್ಯೆ ಚೆನ್ನಾಗಿ ಕಾಣಿಸ್ತು ನಮ್ಗೆ. ಏನ್ರಿ, ಅದೇ ಇಂಡೋ ವೆಸ್ಟರ್ನಿನ ಜಾನರ್ನಲ್ಲಿ ಇವಳದು ವಿದ್ಯೆ ಜಾಗದಲ್ಲಿ ವಿದ್ವತ್ತಿತ್ತು ಒಂಚೂರು. ಆ ವಿದ್ಯೆ ಅದೊಂದು ವಿದ್ವತ್ತು ಎರಡೂ ಇದ್ದಿದ್ದರಿಂದ ಇವಳಿಗೆ ಧಾರಾಳವಾಗಿ. ಸೊ ವೆಸ್ಟರ್ನ್ ಥೀಮ್ ಈ ಚಾಲೆಂಜ್ ನ ವಿನ್ನರ್ ನಮ್ಮ ಅನುರಾಧ ಭಟ್ ಅವರ ತಂಡದ ಅಂಕಿತಾ ಕುಂಡು. ಸುಪ್ರಿಯಾ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಸುಪ್ರಿಯಾ ಅವರಿಗೆ ನಮ್ಮ ಜೂರಿ ಅವರ ಸ್ಕೋರ್ಸ್ ಏನು ಅಂತ ನೋಡೋಣ. ಸ್ಕೋರ್ಸ್ ಪ್ಲೀಸ್. Lolly total scores please. 98.6. Super. Melody theme challenge. ಇಂದು ಮೇಡಮ್ ಅವರೇ, ಮೆಲೋಡಿ ಚಾಲೆಂಜ್ಗೆ ಯಾರನ್ನ ಕಳಿಸ್ತಾ ಇದ್ದೀರಾ? ಮೆಲೋಡಿ ಚಾಲೆಂಜ್ಗೆ ನನ್ನ ಟೀಮಿಂದ ಅನ್ವಿತಾ ಕಳಿಸ್ತಾ ಇದ್ದೀನಿ. ವಾವ್, ವೆರಿ ಗುಡ್. ಬನ್ನಿ ಅನ್ವಿತಾ. ಇಂದು ನಾಗರಾಜ್ ಅವರ ಟೀಮ್ ಇಂದ ಅನ್ವಿತಾ ಅವರು ಬಂದಿದ್ದಾರೆ. ಸೊ ಈ ಮೆಲೋಡಿ ಚಾಲೆಂಜ್ ಅಲ್ಲಿ ಅನ್ವಿತಾ ಅವರಿಗೆ ಸವಾಲ್ ಹಾಕೋದಕ್ಕೆ ಯಾರು ಬರ್ತಾ ಇದ್ದಾರೆ ಫ್ರಮ್ ಟೀಮ್ ಚೇತನ್? ಶಕುಂತಲೆ ಡ್ರೆಸ್ ಅಲ್ಲಿರೋ ನಮ್ಮ ಶರಧಿ ಪಾಟೀಲ್ ಬರ್ತಾ ಇದ್ದಾರೆ. ಈಗ ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಹಾಡ್ಬೇಕು ಅನ್ನೋದಕ್ಕೆ ಸ್ಪೆಷಲ್ ಪ್ರಾಪರ್ಟಿ ಇದೆ, ಅದಕ್ಕೂ ಒಂದು ಥೀಮ್ ಇದೆ. ತಗೊಂಡ್ರಪ್ಪ. ಹಳ್ಳಿ ಕಡೆಲೆಲ್ಲ ಈ ಆಟ ಆಡ್ತಾರೆ, ಒಳಗಡೆ ಹೀರೋಯಿನ್ದು ಫೋಟೋಗಳನ್ನ ಹಾಕ್ಬಿಟ್ಟು ಇದೊಂದು ಆಟ, ಅದಕ್ಕೊಂದಷ್ಟು ದುಡ್ಡು ಹಾಕಿ ಬೆಟ್ ಕಟ್ಬಿಟ್ಟು ಆಟ ಆಡೋ ಆಟ. ಈಗ ನಿಮ್ಮಿಬ್ರಲ್ಲಿ ಯಾರು ಅಂತ ನೋಡೋಣ. ಓಕೆ, ಯಾರೇ ದೊಡ್ಡವರು ಚಿಕ್ಕವರು, ಬಟಾಣಿ ಕುಟಾಣಿ ಚಿಟಾಣಿ, ಬನ್ನಿ. ಡಬ್ಬಲ್ ಮಾಡೋಂತ ಡಬ್ಬ ನಿಮ್ ಕೈಲಿರೋ 10 20 ಆಗುತ್ತೆ, 20 70 ಆಗುತ್ತೆ. ಡಬ್ಕಿ ಡಬಲ್. ರೆಡಿ? ಶರದಿನ ಅನ್ವಿತಾನ? ಅವ್ರ ಹೆಸರು ಬಂದ್ರೆ ಓಕೆನಾ, ನಿನ್ನ ಹೆಸರು ಬಂದ್ರೆ ಓಕೆನಾ? ನಂಗೆ ನನ್ನ ಹೆಸರು ಬಂದ್ರೇನೆ ಓಕೆ, ಹಾಡ್ಬಿಡ್ತೀನಿ. ಅವ್ರು ಹಾಡ್ಬಿಡ್ತಾಳೆ, ಒಟ್ಟಲ್ಲಿ ಇದೆಲ್ಲ ಚೇಂಜ್ ಮಾಡ್ಬೇಕು ಕಾಸ್ಟ್ಯೂಮ್. ರೆಡಿ? 3 2 1. ಶರದಿ ಉಸಿರು ಕಟ್ಟು ಬೇಡ್ಕೊಂಡಿರೋದ್ರಿಂದ ದೇವರು ಅವನಿಗೆ ಒಲ್ದಿದ್ದಾರೆ. ಶರದಿ ಅವರ ಫೋಟೋ ಬಂದಿರೋದ್ರಿಂದ ಈ ಕಾಂಪಿಟೇಷನ್ ಅಲ್ಲಿ ಮೊದಲ ಹಾಡನ್ನ ಹಾಡ್ತಿರೋದು ನಮ್ಮ ಶರದಿ.
ಓಕೆ, ಅವ್ರು ಈ ಕಾಂಪಿಟೇಷನ್ ಅಲ್ಲಿ ಹಾಡು ಹಾಡ್ತಾರೆ, ಅದಾದ ನಂತರ ನಿಮ್ ಪರ್ಫಾರ್ಮೆನ್ಸ್ ಆಗುತ್ತೆ. ಓಕೆನಾ? ಸೊ ಅಲ್ಲಿವರೆಗೂ ಅನ್ವಿತಾ ನೀವು ಕುತ್ಕೊಬಹುದು. ಚಿತ್ರಮ್ಮ ಅವರ ವಾಯ್ಸು, ಇಳೆಯರಾಜ ಸರ್ ಅವರ ಮ್ಯೂಸಿಕ್ಕು, ಆಹಾ, ಅದನ್ನ ಇವತ್ತು ಅನ್ವಿತಾ ಎಷ್ಟು ಬ್ಯೂಟಿಫುಲ್ ಆಗಿ ಹಾಡಿದ್ದೀರಾ ಅಂತಂದ್ರೆ ಇವತ್ತು ವೇದಿಕೆ ಮೇಲೆ ಒಂದು ಪುಟ್ಟ ಕೋಗಿಲೆ ಹಾಡ್ದಂಗೆ ಆಯ್ತು. ಸೊ ಅನ್ವಿತಾ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ವಿಪಿ ಸರ್. ಅನ್ವಿತಾ ಅವರೇ, ಇದು ಕೇಳಕ್ಕೆ ಎಷ್ಟು ಮಧುರವಾದ ಹಾಡೋ, ಟೆಕ್ನಿಕಲಿ ಅಷ್ಟೇ ಕಷ್ಟವಾದಂತ ಹಾಡು. ಇದರಲ್ಲಿ ವ್ಯಾಲ್ಯೂಯೇಷನ್ಸ್, ಸಂಗತಿಗಳು ಮತ್ತೆ ರಿದಮ್ ಒಂಥರ ಕಾಂಟ್ರಾಸ್ಟ್ ರಿದಮ್ ಅದು. ಆದ್ರೆ ಅದರ ಹಾಡಿನ ಬ್ಯೂಟಿನೇ ಅದು. ನನಗೆ ಒಂದು ಸಂದೇಹ ಇದೆ, ಅದು ಯಾರಾದ್ರೂ ಕರೆಕ್ಟ್ ಆಗಿ ಆ ಸಂಗತಿ ಗೊತ್ತಿರೋರು ದಯವಿಟ್ಟು ನನಗೆ ಹೇಳಿ. ದಾರಿದ ಗಮ ಮ ಪ ಮಗಸಾನ ಗಮ ಮ ಪ ಮಗಸಾನ, ಹಂಗಾರೆ ಮಾ ಮ ಪ ಮಗಸ ಗ ಗ ಗ ಮಗಸನಿ. ಇದೊಂಥರ ಸ್ಟಕಾಟೋ ಲಗಾಟೋ ಎಲ್ಲ ಒಂಥರ ಮಿಕ್ಸ್. ಒಳ್ಳೆ ಪ್ರಯತ್ನ. ಇಂಥ ಮೆಂಟ್ರೆಸ್ ಇರ್ಬೇಕಾದ್ರೆ ಅದನ್ನ ನೀವು ಕ್ಲೀನ್ ಆಗಿ ದುರ್ಬಿನ್ ಇಟ್ಕೊಂಡು ಕಲ್ತು ಬಿಡ್ಬೇಕು. ಅವಾಗ ಅದು ಆಳದಲ್ಲಿ ಏನಿದೆ ವಿಷಯಗಳು ಅಂತ ಗೊತ್ತಾಗತ್ತೆ. ಇಂಥ ಹಾಡುಗಳನ್ನೆಲ್ಲ ಬಹಳ ಡೀಟೇಲ್ ಆಗಿ ಕಲಿಬೇಕು. ಆಲ್ ದ ವೆರಿ ಬೆಸ್ಟ್ ಅನ್ವಿತಾ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪಿ ಸರ್. ಮಹಾ ಗುರುಗಳೇ, ಚೆನ್ನಾಗಿ ಹಾಡಿದೆಮ್ಮ, ತುಂಬಾ ಚೆನ್ನಾಗಿ ಹಾಡಿದೆ. ಇಬ್ರು ಗಾಯಕಿಯರು ಚೆನ್ನಾಗಿ ಹಾಡಿದ್ದೀರಾ, ಇನ್ನು ಸ್ವಲ್ಪ ಚೆನ್ನಾಗಿ ಹಾಡಬೇಕಿತ್ತು. ಆದ್ರೆ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಹೇಳೋದು ಒಂದು ಕೆಲಸ ಇದೆ. ನಾನು ತೀರ್ಮಾನ ತಗೊಳ್ಳೋದಕ್ಕಿಂತಲೂ ಜೂರಿಗಳಿಗೆ ಇದನ್ನ ವಹಿಸಿದ್ರೆ ಅವರು ಅದನ್ನ ಡಿಸೈಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಮಹಾಗುರುಗಳ ಆಸೆ ಪ್ರಕಾರ ಜೂರಿ ಅವರು ಈ ಚಾಲೆಂಜ್ ಅಲ್ಲಿ ವಿನ್ನರ್ ಯಾರು ಅನ್ನೋದನ್ನ ಹೇಳ್ತೀರಾ. ಸೊ ಶರದಿ, ಈಗ ಶರದಿ ಹಾಗೂ ಅನ್ವಿತಾ ಅವರಿಗೆ ಸಿಕ್ಕಂತಹ ಮೆಲೋಡಿ ಚಾಲೆಂಜ್ ಅಲ್ಲಿ ಯಾರು ವಿನ್ನರ್ ಅನ್ನೋದನ್ನ ನಮ್ಮ ಜೂರಿ ತಮ್ಮ ಸ್ಕೋರ್ಸ್ ಮೂಲಕ ನಿರ್ಧಾರ ಮಾಡ್ತಾರೆ. ಮೊದಲನೇದಾಗಿ ಶರದಿ ಅವರು ಮೊದಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ನಿಮ್ಮ ಸ್ಕೋರ್ಸ್ ಶರದಿಗೆ ಪ್ಲೀಸ್. ಟೋಟಲ್ ಸ್ಕೋರ್ಸ್ 89.3. ಅನ್ವಿತಾ ಅವರ ಸ್ಕೋರ್ಸ್ ಏನು ಅಂತ ನೋಡೋಣ. ಜೂರಿ, ನಿಮ್ಮ ಸ್ಕೋರ್ಸ್ ಫಾರ್ ಅನ್ವಿತಾ ಪ್ಲೀಸ್. And total scores please. 97.6. And the winner is Anvita from Street Indunagara. Yes, Madhurale. ಈ ಗೋಲ್ಡನ್ ಬಜರ್ ಕೊಡೋದಕ್ಕಿಂತ ಮುಂಚೆ ಕೆಲವು ಹಿರಿಯರನ್ನು ಸ್ಮರಿಸೋಣ. ಈ ಹಾಡು ಇಳೆಯರಾಜ ಅವರು ಕಂಪೋಸ್ ಮಾಡಿದಾರಲ್ಲ, ಇದು 2 ತಾಳಗಳ ನಮಗೆ ಭ್ರಮೆ ಬರಂಗ್ ಮಾಡುತ್ತದೆ. ಇಂಥ ಪ್ರಯೋಗಗಳನ್ನ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪಂಡಿತರು ಮಾಡಿದ್ದಾರೆ. ಕರ್ನಾಟಕ ಸಂಗೀತಕ್ಕೆ ತವರಲ್ವಾ, ನಿಮ್ಗೆಲ್ಲ ಗೊತ್ತಿದೆಯಲ್ಲೋ, ಪಲ್ಲವಿ ಚಂದ್ರಪ್ಪನವರು ಅಂತ ಅತಿ ದೊಡ್ಡ ವಿದ್ವಾಂಸರಿದ್ರು, ಗಾಯಕರು. ಅವರು ಹೇಗಾಡ್ತಿದ್ರು ಅಂದ್ರೆ, ಒಂದು ಹಾಡಾಡ್ತಿದ್ರೆ ಬಲಗಡೆ ಒಂದು ತಾಳ ಬಲಗೈಲಿ, ಎಡಗೈಲಿ ಇನ್ನೊಂದು ತಾಳ, ಎರಡನ್ನೂ ಹಾಕೊಳ್ತಾ ಹಾಡೋರಂತೆ. ಅದು ಅವರು ಏನ್ ಮಾಡ್ತಿದ್ದಾರೆ ಅಂತ ಪಂಡಿತರಿಗೆ ಗೊತ್ತಾಗ್ತಿರ್ಲಿಲ್ಲ. ಪಲ್ಲವಿ ಚಂದ್ರಪ್ಪನವರು ನಮ್ಮ ಕನ್ನಡದ ಸಂಗೀತದ ಚರಿತ್ರೆ, ಹೆಮ್ಮೆ ಇವರೆಲ್ಲ. ಸುಮ್ಮನೆ ಅವ್ರನ್ನ ನೆನೆಸ್ಕೊಳ್ಬೇಕು ಅನ್ನಿಸ್ತು. ಇಳೆಯರಾಜ ಅವರು ಕೂಡ ಆ ಸಾಲಿಗೆ ಸೇರ್ತಾರೆ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ